ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಕೆಲವು ಇಂಪಾರ್ಟೆಂಟ್ ಶೇರುಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ಗಳು ಬಂದಿದ್ದಾವೆ. ಅವುಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಎಸ್ಪೆಷಲಿ ಡಿಸೆಂಬರ್ 20ನೇ ತಾರೀಕು ಕೆಲವು ಶೇರುಗಳಲ್ಲಿ ಮಹತ್ತರ ಬದಲಾವಣೆಗಳಾಗ್ತಿದೆ. ಅದೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಇನ್ನಿತರೆ ಕೆಲವು ಶೇರುಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ಗಳು ಇವತ್ತು ಬಂದಿದ್ದಾವೆ. ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲನೇದಾಗಿ ಝೊಮ್ಯಾಟೋದಲ್ಲಿ ಇವತ್ತು 2.17% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 2.8 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದಕ್ಕೆ ಸಾಕಷ್ಟು ಕಾರಣಗಳಿದೆ, ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ. ಜೊತೆಗೆ JSW ಸ್ಟೀಲ್ ಲಿಮಿಟೆಡ್ ಇವತ್ತು 0.91% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಎರಡು ಶೇರುಗಳಲ್ಲಿ ಕೆಲವು ಮಹತ್ತರ ಬದಲಾವಣೆಗಳಾಗ್ತಾ ಇದೆ. ಯಾಕೆ ಅಂತ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ. ಯಾಕಂದ್ರೆ ಬಹುಶಃ ಲಾಸ್ಟ್ 10-15 ಡೇಸ್ ಹಿಂದೆ ಎರಡು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಸಪರೇಟ್ ವಿಡಿಯೋ ಕವರ್ ಮಾಡಿದ್ದೆ. ಇದರಲ್ಲಿ ಝೊಮ್ಯಾಟೊ ನಮ್ಮ ಮಾರ್ಕೆಟ್ ನ ಸೆನ್ಸೆಕ್ಸ್ 30 ಸ್ಟಾಕ್ ಲಿಸ್ಟ್ ಗೆ ಸೇರ್ಕೊಳ್ತಾ ಇದೆ. ಅಂದ್ರೆ ಸೆನ್ಸೆಕ್ಸ್ ಗೆ ಜಾಯಿನ್ ಆಗ್ತಾ ಇದೆ ಝೊಮ್ಯಾಟೊ. ಆದ್ರೆ ಝೊಮ್ಯಾಟೊಗೋಸ್ಕರ ಸೀಟ್ ಬಿಟ್ಕೊಡ್ತಿರುವಂತ ಕಂಪನಿ ಅಂತಂದ್ರೆ ಅದು JSW ಸ್ಟೀಲ್. JSW ಸ್ಟೀಲ್ ಸೆನ್ಸೆಕ್ಸ್ ಇಂದ ಆಚೆ ಹೋಗುತ್ತೆ. ಅದರ ಪ್ಲೇಸ್ಗೆ ಝೊಮ್ಯಾಟೊ ಎಂಟರ್ ಆಗ್ತಾ ಇದೆ. ಅದು ಯಾವತ್ತು ಅಂತ ನಾವು ನೋಡಬಹುದು. ಅಡ್ಜಸ್ಟ್ಮೆಂಟ್ 20th ಡಿಸೆಂಬರ್ 2024 ಇರುತ್ತೆ ಅಡ್ಜಸ್ಟ್ಮೆಂಟ್. ಹಾಗೆ ವಿತ್ ಎಫೆಕ್ಟಿವ್ ಫ್ರಮ್ 23rd ಡಿಸೆಂಬರ್ 2024. ಇನ್ಕ್ಲೂಷನ್ ಆಗ್ತಿರೋದು ಸೆನ್ಸೆಕ್ಸ್ ಇಂಡೆಕ್ಸ್ ಗೆ ಝೊಮ್ಯಾಟೊ ಇನ್ಕ್ಲೂಡ್ ಆಗ್ತಿರೋದ್ರಿಂದ $513 ಮಿಲಿಯನ್ ಇನ್ಫ್ಲೋ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನ ನೊವಾಮಾ ಆಲ್ಟರ್ನೇಟಿವ್ ಅಂಡ್ ಕ್ವಾಂಟಿಟೇಟಿವ್ ರಿಸರ್ಚ್ ಕೊಡ್ತಾ ಇದೆ. $513 ಮಿಲಿಯನ್ ಇನ್ಫ್ಲೋ ಬರುವಂತ ಎಕ್ಸ್ಪೆಕ್ಟೇಷನ್ ಇದೆ. 151 ಮಿಲಿಯನ್ ಶೇರ್ಸ್ ಅನ್ನ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡಬಹುದು ಅನ್ನೋಂಥದ್ದು. ಯಾಕೆಂತಂದ್ರೆ ನಿಮ್ಗೆ ಹಿಂದೆ ಹೇಳಿದೀನಿ, ಪ್ಯಾಸಿವ್ ಫಂಡ್ಸ್ ಏನಿರ್ತವೆ ಅವರು ಈ ರಿಜ್ಜಿಗ್ ಅನ್ನ ಮಾಡ್ಲೇಬೇಕಾಗತ್ತೆ. ಸೆನ್ಸೆಕ್ಸ್ ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಪ್ಯಾಸಿವ್ ಫಂಡ್ಸ್, ಮ್ಯೂಚುವಲ್ ಫಂಡ್ಸ್ ಏನಿರ್ತವೆ, ಇಂಡೆಕ್ಸ್ ಫಂಡ್ಸ್, ಅವರು ಎಕ್ಸಿಟ್ ಆಗುವಂತ ಸ್ಟಾಕ್ ಇಂದ ತೆಗೆದು ಎಂಟ್ರಿ ಆಗುವಂತ ಸ್ಟಾಕ್ ಗೆ ಇನ್ವೆಸ್ಟ್ ಮಾಡ್ತಾರೆ. ಆ ಚೇಂಜಸ್ ಇಂದ $513 ಮಿಲಿಯನ್ ಇನ್ಫ್ಲೋ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್. ಹಾಗಂತವ್ರೇನು ಡಿಸೆಂಬರ್ 20ಕ್ಕೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಅಂತ ಅವತ್ತೇ ಎಕ್ಸಿಟ್ ಆಗೋದಿಲ್ಲ. ಗ್ರಾಜುಯಲ್ ಆಗಿ ಎಕ್ಸಿಟ್ ಆಗ್ತಾರೆ. ಹಾಗೆ ಎಂಟರ್ ಆಗುವಾಗಲೂ ಅಷ್ಟೇ ಗ್ರಾಜುಯಲ್ ಆಗಿ ಎಂಟರ್ ಆಗ್ತಾರೆ. ಬಟ್ ಇಷ್ಟು ಹೋಗ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಅನ್ನ ನೊವಾಮಾ ಕೊಡ್ತಿದ್ದಾರೆ. ಹಾಗೆ ಎಕ್ಸ್ಕ್ಲೂಷನ್ ಅಂತಂದ್ರೆ JSW ಸ್ಟೀಲ್ ಇದರಿಂದ $252 ಮಿಲಿಯನ್ ಔಟ್ಫ್ಲೋ ಹೋಗ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಕೊಡ್ತಿದ್ದಾರೆ. ಸುಮಾರು 21 ಮಿಲಿಯನ್ ಶೇರ್ಸ್ ಅನ್ನ ಸೆಲ್ ಮಾಡಬಹುದು ಇನ್ಸ್ಟಿಟ್ಯೂಷನ್ಸ್ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇವರು ಕೊಡ್ತಿದ್ದಾರೆ. ಇನ್ನು ವೆಯ್ಟ್ ಡೌನ್ ಕೂಡ ಮಾಡಿದ್ದಾರೆ. ಕೆಲವು ಕಂಪನೀಸ್ ವೆಯ್ಟ್ ಡೌನ್ ಮಾಡಿದ್ದಾರೆ. ಮಹೀಂದ್ರಾ ಅಂಡ್ ಮಹೀಂದ್ರಾದ ವೆಯ್ಟ್ ಡೌನ್ ಮಾಡಿದ್ದಾರೆ ನೋಡಬಹುದು. ಇದರಿಂದ $77 ಮಿಲಿಯನ್ ಔಟ್ಫ್ಲೋ ಹೋಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನು ಕೊಡ್ತಿದ್ದಾರೆ. 2.1 ಮಿಲಿಯನ್ ಶೇರ್ಸ್ ಸೇಲ್ ಆಗ್ಬೋದು ಅಂತ. ಹಾಗೆ ITC ವೆಯ್ಟ್ ಡೌನ್ ಮಾಡಿದ್ದಾರೆ. ಇದರಿಂದ $9 ಮಿಲಿಯನ್ ಔಟ್ಫ್ಲೋ ಹೋಗ್ಬೋದು ಅನ್ನುವಂತ ಎಸ್ಟಿಮೇಷನ್ಸ್ ಕೊಡ್ತಿದ್ದಾರೆ. ಇನ್ಫೋಸಿಸ್ ನ ವೆಯ್ಟ್ ಡೌನ್ ಕೂಡ ಮಾಡಿದ್ದಾರೆ. $16 ಮಿಲಿಯನ್ ಔಟ್ಫ್ಲೋ ಹೋಗುವಂತ ಎಕ್ಸ್ಪೆಕ್ಟೇಷನ್ ಇದೆ. ಸನ್ ಫಾರ್ಮಾದ ವೆಯ್ಟ್ ಡೌನ್ ಆಗಿರೋದ್ರಿಂದ $4 ಮಿಲಿಯನ್ ಔಟ್ಫ್ಲೋ ಹೋಗ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಅನ್ನ ನೊವಾಮಾದವರು ಕೊಡ್ತಿದ್ದಾರೆ. ಇದೆಲ್ಲಾನು ಕೂಡ ಎಸ್ಟಿಮೇಷನ್ಸ್. ಕೆಲವು ಸಲ ಜಾಸ್ತಿನೂ ಔಟ್ಫ್ಲೋ ಹೋಗ್ಬೋದು ಅಥವಾ ಕಡಿಮೆನೂ ಔಟ್ಫ್ಲೋ ಹೋಗ್ಬೋದು. ಎರಡು ರೀತಿಯ ಚಾನ್ಸಸ್ ಇರುತ್ತೆ. ಬಟ್ ಔಟ್ಫ್ಲೋ ಅಂತೂ ಹೋಗುತ್ತೆ. ಯಾಕಂದ್ರೆ ವೆಯ್ಟ್ ಡೌನ್ ಮಾಡಿದಾಗ ಪ್ಯಾಸಿವ್ ಫಂಡ್ಸ್ ಎಕ್ಸಾಕ್ಟ್ಲಿ ಇಂಡೆಕ್ಸ್ ಚೇಂಜಸ್ ಏನಿರುತ್ತೆ ಅದನ್ನೇ ಫಾಲೋ ಮಾಡ್ತಾರೆ. ಫಾಲೋ ಮಾಡಬೇಕು, ಹಾಗಂತ ರೂಲ್ಸ್ ಇದೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನು ಅವರು ಮಾಡ್ತಾರೆ. ಹಾಗಾಗಿ ಔಟ್ಫ್ಲೋ ಹೋಗುತ್ತೆ. ಹಾಗಂತ ಸ್ಟಾಕ್ ಗಳ ಕತೆ ಮುಗಿಯುತ್ತೆ ಅಥವಾ ಸ್ಟಾಕ್ ಗಳು ಡೌನ್ ಆಗ್ತವೆ ಅಂತ ಏನಲ್ಲ. ಖಂಡಿತ ಒಬ್ರು ಸೆಲ್ ಮಾಡಿದ್ರೆ ಇನ್ನೊಬ್ರು ಬೈಯರ್ಸ್ ಇದ್ದೇ ಇರ್ತಾರೆ. ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಬ್ಯಾಡ್ ಪರ್ಫಾರ್ಮೆನ್ಸ್ ಬರೋದೇ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಮೇಲೆ. ಯಾರು ಜಾಸ್ತಿ ಇರ್ತಾರೋ ಆ ಕಡೆ ಪರ್ಫಾರ್ಮೆನ್ಸ್ ಬರುತ್ತೆ. ಬೈಯರ್ಸ್ ಜಾಸ್ತಿ ಇದ್ರೆ ಮೇಲೆ ಹೋಗುತ್ತೆ ಸ್ಟಾಕ್, ಸೆಲ್ಲರ್ಸ್ ಜಾಸ್ತಿ ಇದ್ರೆ ಕೆಳಗಡೆ ಹೋಗುತ್ತೆ ಅಷ್ಟೇ. ಹಾಗಾಗಿ ಅದಕ್ಕೇನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಬಟ್ ಈ ಅಪ್ಡೇಟ್ಸ್ ಗಳು ಗೊತ್ತಿರಬೇಕು ಆಗುವಂತ ಚೇಂಜಸ್ ಬಗ್ಗೆ ಆಸ್ ಎ ಇನ್ವೆಸ್ಟರ್ಸ್. ಹಾಗಾಗಿ ಅದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಝೊಮ್ಯಾಟೊಗಂತೂ ಖಂಡಿತ ಒಳ್ಳೆ ನ್ಯೂಸ್ ಇದೆ. ಬಟ್ ನೋಡೋಣ ಏನೆಲ್ಲ ನ್ಯೂಸ್ ಗಳು ಮುಂದುವರೆದು ಬರ್ತವೆ, ಜೊತೆಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಕೊಡುತ್ತೆ ಅಂತ. ಖಂಡಿತ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡಿದ್ರೆ ಝೊಮ್ಯಾಟೊ ಪಾಸಿಟಿವ್ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು, ಯಾವ ರೀತಿ ರಿಕವರಿ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ. ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಹಾಗಾಗಿನೇ ಸ್ಟಾಕ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಈಗ ಕ್ವಿಕ್ ಕಾಮರ್ಸ್ ಕೂಡ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಮೊನ್ನೆ ತಾನೇ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಕಂಪನಿ. ಅಲ್ಲೂ ಕೂಡ ಒಳ್ಳೆ ಗ್ರೋತ್ ಗೆ ಅವಕಾಶ ಇದ್ದೇ ಇರುತ್ತೆ. ಬಟ್ ಕಾಂಪಿಟೇಷನ್ ಕೂಡ ಇದೆ. ಸ್ಟಿಲ್ ಝೊಮ್ಯಾಟೊ ಎಸ್ಟಾಬ್ಲಿಷ್ಡ್ ಪ್ಲೇಯರ್. ಹಾಗಾಗಿ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ಬಟ್ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಸ್ಟಡಿ ಮಾಡಿ. ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ. ನೋಡಬಹುದು 70% ವರೆಗೂ ಕರೆಕ್ಷನ್ ಆಗಿತ್ತು ಈ ಹಿಂದೆ. ಬಟ್ ಆಗ ಕಂಪನಿ ಲಾಸ್ ಅಲ್ಲಿ ಇತ್ತು, ಅದು ಬೇರೆ ವಿಚಾರ. ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಲಾಭವನ್ನು ಕೂಡ ಗಳಿಸ್ತಾ ಇದೆ. ಹಾಗಾಗಿ 70% ಕರೆಕ್ಷನ್ ಬರುತ್ತೆ ಅಲ್ವಾ. ಮಾಮೂಲಿ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ 10-20% ಬಂದೇ ಬರುತ್ತೆ. ಅಂತ ಅವಕಾಶ ಸಿಕ್ಕರೆ ಅಂದ್ರೆ ಡೌನ್ ಆಗಿ ಅದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ. ಇದು ಸೆನ್ಸೆಕ್ಸ್ ಅಲ್ಲಿ ಆಗ್ತಿರುವಂತ ಬದಲಾವಣೆ. ಇನ್ನೊಂದು
ಇನ್ನೊಂದು FTSE ಇಂಡೆಕ್ಸ್ ರಿಜಿಕ್ ಕೂಡ ಇದೆ. ಇದರಿಂದ ಕೂಡ ಕೆಲವು ಸ್ಟಾಕ್ ಗಳಿಗೆ ಪಾಸಿಟಿವ್ ನ್ಯೂಸ್ ಇದೆ, ಕೆಲವು ಸ್ಟಾಕ್ ಗಳಿಗೆ ನೆಗೆಟಿವ್ ನ್ಯೂಸ್ ಇದೆ. ನೋಡಬಹುದು ಭಾರತಿ ಎಕ್ಸಾಕಾಮ್ FTSE ಇಂಡೆಕ್ಸ್ ಅಲ್ಲಿ ಎಂಟರ್ ಆಗ್ತಾ ಇದೆ. ಜೊತೆಗೆ ಗೋ ಡಿಜಿಟ್ ಜನರಲ್ ಈ ಎರಡು ಷೇರುಗಳು FTSE ಗೆ ಎಂಟರ್ ಆಗ್ತಿದೆ. ಇದರಿಂದ $36 ಮಿಲಿಯನ್ ಇನ್ಫ್ಲೋ ಬರ್ಬೋದು ಅಂತ ಎಸ್ಟಿಮೇಷನ್ ಮಾಡ್ತಿದ್ದಾರೆ. ಅಗೇನ್ ಇದು ಕೂಡ ನುವಾಮೋದವರು ಕೊಡ್ತಿರುವಂತಹ ಎಸ್ಟಿಮೇಷನ್ಸ್. ಹಾಗೂ ಗೋ ಡಿಜಿಟ್ ಜನರಲ್ ಗೆ ಕೂಡ $19 ಮಿಲಿಯನ್ ಇನ್ಫ್ಲೋ ಬರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಇವರು ಕೊಡ್ತಿದ್ದಾರೆ. ಹಾಗೆ ವೈಟ್ ಅಪ್ ಅನ್ನು ಕೂಡ ಮಾಡಿದ್ದಾರೆ ಹಲವಾರು ಷೇರುಗಳಿಗೆ. ICICI ಬ್ಯಾಂಕ್ ನ ವೈಟ್ ಅಪ್ ಮಾಡಿದರೆ $310 ಮಿಲಿಯನ್ ಇನ್ಫ್ಲೋ ಬರ್ಬೋದು ಅನ್ನುವಂತ ಎಸ್ಟಿಮೇಷನ್ಸ್ ಕೊಡ್ತಿದ್ದಾರೆ. ಬಿಗ್ ಎಸ್ಟಿಮೇಷನ್ಸ್ ಅಂತಾನೆ ಹೇಳ್ಬೋದು ಅಥವಾ ಬಿಗ್ ನಂಬರ್ಸ್ ಅಂತಾನೆ ಹೇಳ್ಬೋದು ICICI ಬ್ಯಾಂಕ್ ಗೆ. ಇನ್ಫ್ಲೋ ಬರುತ್ತೆ ಅಂದ್ರೆ ಅಬ್ವಿಯಸ್ಲಿ ಶೇರುಗಳನ್ನ ಬೈ ಮಾಡೋದು, ಔಟ್ ಫ್ಲೋ ಹೋಗುತ್ತೆ ಅಂದ್ರೆ ಶೇರುಗಳನ್ನ ಸೆಲ್ ಮಾಡೋದು. ICICI ಬ್ಯಾಂಕ್ ಅಲ್ಲಿ ಈ ರೀತಿಯ ಶೇರುಗಳನ್ನ ಬೈ ಮಾಡಿದ್ರೆ ಅಬ್ವಿಯಸ್ಲಿ ಅಂತ ಸಂದರ್ಭದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗಬಹುದು. ಹಾಗೆ ಕೋಟಕ್ ಮಹೀಂದ್ರಾದ ವೈಟ್ ಕೂಡ ಜಾಸ್ತಿ ಮಾಡಿದ್ದಾರೆ, ಬಜಾಜ್ ಫೈನಾನ್ಸ್ ನ ವೈಟ್ ಜಾಸ್ತಿ ಮಾಡಿದ್ದಾರೆ, ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲ್ಲೂ ಕೂಡ ವೇಟ್ ಜಾಸ್ತಿ ಮಾಡಿದ್ದಾರೆ, ಪ್ರೆಸ್ಟೀಜ್ ಎಸ್ಟೇಟ್ಸ್ ನ ವೇಟ್ ಜಾಸ್ತಿ ಮಾಡಿದ್ದಾರೆ, ನೆಕ್ಸಸ್ ಸೆಲೆಕ್ಟ್, ಥರ್ಮ್ಯಾಕ್ಸ್, ನೆಟ್ವರ್ಕ್ 18, ಟೆಕ್ನೋ ಎಲೆಕ್ಟ್ರಿಕ್, ಸನ್ಸೆರಾ ಇಂಜಿನಿಯರಿಂಗ್, ಮೆಟ್ರೋ ಬ್ರಾಂಡ್ಸ್ ಹಾಗೂ PTC ಇಂಡಸ್ಟ್ರೀಸ್ ನ ವೇಟ್ ಅಪ್ ಮಾಡಿದ್ದಾರೆ. ಅದರಿಂದ ಇಷ್ಟು $1 ಮಿಲಿಯನ್ ಇನ್ಫ್ಲೋ ಬರ್ಬೋದು ಅನ್ನೋಂಥ ಎಸ್ಟಿಮೇಷನ್ಸ್ ಅನ್ನ ಕೊಡ್ತಿದ್ರೆ ಇದನ್ನೊಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು. ಹಾಗೆ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಕೂಡ ಇಟ್ಕೊಳ್ಬಹುದು ನಿಮ್ಮ ರೆಫರೆನ್ಸ್ಗೆ. ಇನ್ನು ಕೆಲವೊಂದು ವೈಟ್ ಡೌನ್ ಕೂಡ ಮಾಡಿದ್ದಾರೆ. Pfizer ವೈಟ್ ಡೌನ್ ಮಾಡಿದ್ದಾರೆ, ಟೊರೆಂಟ್ ಪವರ್ ನ ವೈಟ್ ಡೌನ್ ಮಾಡಿದ್ದಾರೆ, ಶ್ರೀರಾಮ್ ಫೈನಾನ್ಸ್ ಡೌನ್ ಮಾಡಿದ್ದಾರೆ, ಮಹೀಂದ್ರಾ ಅಂಡ್ ಮಹೀಂದ್ರಾ ಹಾಗೂ ಅದಾನಿ ಗ್ರೀನ್ ಎನರ್ಜೀಸ್ ನ ವೈಟ್ ಡೌನ್ ಮಾಡಿದ್ದಾರೆ. ಅದರಿಂದ ಇಷ್ಟು $1 ಮಿಲಿಯನ್ ಔಟ್ ಫ್ಲೋ ಹೋಗಬಹುದು ಅನ್ನೋಂತ ಎಸ್ಟಿಮೇಷನ್ಸ್ ಅನ್ನ ಕೊಡ್ತಿದ್ದಾರೆ. ನೋಡಬಹುದು ಇಲ್ಲಿ ಇದು ಕೂಡ ನೋಡಬಹುದು. 20th ಡಿಸೆಂಬರ್ 2024 ಅಡ್ಜಸ್ಟ್ಮೆಂಟ್ ಇರುತ್ತೆ ವಿತ್ ಎಫೆಕ್ಟಿವ್ ಫ್ರಮ್ 23rd ಡಿಸೆಂಬರ್ 2024. ಇವುಗಳನ್ನ ಅಬ್ಸರ್ವ್ ಮಾಡಬಹುದು. 20th ಎಸ್ಪೆಷಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಹಾಗೂ 23rd ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ. ಆ 2 ದಿನಗಳು ಕೂಡ ಈ ಎಲ್ಲ ಷೇರುಗಳಿಗೆ ಇಂಪಾರ್ಟೆಂಟ್ ಡೇ ಆಗಿರುತ್ತೆ. ಜೊತೆಗೆ ಇದನ್ನು ಕೂಡ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಬಹುದು. ಸೆನ್ಸೆಕ್ಸ್ ಅಲ್ಲಿ ಆಗ್ತಿರುವಂತ ಬದಲಾವಣೆ ಇದು. ಏನು ಬೇರೆ ಷೇರುಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ಗೆ ಬರೋದಾದ್ರೆ ಎಸ್ಪೆಷಲಿ ಹಲ್ದಿರಾಮ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಬ್ಲಾಕ್ ಸ್ಟೋನ್ ಸೆಡ್ ಟು ಎಮರ್ಜ್ ಆಸ್ ಲೀಡ್ ಬಿಡ್ಡರ್ ಫಾರ್ ಹಲ್ದಿರಾಮ್ ಸ್ಟೇಕ್. ಸೊ ಈ ಹಲ್ದಿರಾಮ್ಸ್ ಏನಿದೆ ಇದರಲ್ಲಿ ಸ್ಟೇಕ್ ಸೇಲ್ ಆಗುತ್ತೆ ಅನ್ನುವಂತ ಸುದ್ದಿ ಇತ್ತು. ಇದೇನ್ ಲಿಸ್ಟೆಡ್ ಕಂಪನಿ ಅಲ್ಲ. ಯಾಕೆ ಈ ಕಂಪನಿ ಸುದ್ದಿಯಲ್ಲಿತ್ತು ಅಂತಂದ್ರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅವರು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅನ್ನುವಂತ ಸುದ್ದಿ ಈ ಹಿಂದೆ ಒಂದ್ಸಲ ಬಂದಿತ್ತು. ಆ ಸಂದರ್ಭದಲ್ಲಿ ತುಂಬಾನೇ ಮುನ್ನೆಲೆಗೆ ಬಂದಿತ್ತು. ಆನಂತರ ಅವರು ಹಿಂದೆ ಸರಿದ್ರು ಬಿಕಾಸ್ ಆಫ್ ವ್ಯಾಲ್ಯೂಯೇಷನ್ಸ್ ಅಂಡ್ ಅದರ್ ರೀಸನ್ಸ್. ಈಗ ಬ್ಲಾಕ್ ಸ್ಟೋನ್ ಲೀಡಿಂಗ್ ಬಿಡ್ಡರ್ ಆಗಿದ್ದಾರೆ ಅನ್ನುವಂತ ನ್ಯೂಸ್ ಬಂದಿದೆ. ಬಟ್ ನೋಡೋಣ ಯಾರಿಗೆ ಸಿಗುತ್ತೆ ಅಂತ. ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ ನಮಗೆ ಗೊತ್ತಾಗುತ್ತೆ ಯಾರು ತಗೊಳ್ತಾರೆ ಅಂತ. ಇದಕ್ಕೆ ತುಂಬಾ ಜನ ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ. ನೋಡಬಹುದು ಸಿಂಗಪೂರ್ ಸ್ಟೇಟ್ ಇನ್ವೆಸ್ಟರ್, GIC, PT ಅಂಡ್ ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಇವರುಗಳೆಲ್ಲರೂ ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ. ನೋಡೋಣ ಯಾರಿಗೆ ಸಿಗುತ್ತೆ ಅಂತ. ನಂತರ ವೇದಾಂತಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ. ನಿನ್ನೆ ವಿಡಿಯೋದಲ್ಲಿ ನಾನು ಇದನ್ನ ತಿಳಿಸ್ಕೊಟ್ಟಿದ್ದೆ ನಿಮ್ಗೆ. ಇವತ್ತು ಬೋರ್ಡ್ ಮೀಟಿಂಗ್ ಇರುತ್ತೆ, ಯಾವ ರೀತಿ ಡಿಸಿಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಅಂತ. ₹8.50 ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿ. ಇಂಟಿರಿಮ್ ಡಿವಿಡೆಂಡ್. ಇಂಟಿರಿಮ್ ಡಿವಿಡೆಂಡ್ ಅಂತಂದ್ರೆ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಮ ಅಕೌಂಟ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಅಂದ್ರೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಈ ಸ್ಟಾಕ್ ಇದೆಯೋ ಅವ್ರಿಗೆ. ಹಾಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದೆ. ನೋಡಬಹುದು ಡಿಸೆಂಬರ್ 24, 2024. ಅಂದ್ರೆ ಡಿಸೆಂಬರ್ 24ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ವೇದಾಂತ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ₹8.50 ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ. ಹಾಗೆ ₹8.50 ಅಂತ ಅಂದ್ಕೊಳ್ಬಹುದು, ತುಂಬಾ ಕಡಿಮೆ ಅಂತ. ಬಟ್ ನೀವು ಇಲ್ಲಿ ನೋಡಬಹುದು ಟೋಟಲ್ ಕಂಪನಿ ಇದಕ್ಕಾಗಿ 3,324 ಕೋಟಿ ಕೊಡಬೇಕಾಗುತ್ತೆ. ಟೋಟಲ್ ನಂಬರ್ ಆಫ್ ಔಟ್ ಸ್ಟ್ಯಾಂಡಿಂಗ್ ಶೇರ್ಸ್ ಏನಿರುತ್ತೆ ಅದಕ್ಕೆ 3,324 ಕೋಟಿ ಕಂಪನಿ ಡಿವಿಡೆಂಡ್ ಆಗಿ ಪೇ ಮಾಡ್ತಾ ಇದೆ. ರಿಟೇಲ್ ಇನ್ವೆಸ್ಟರ್ಸ್ ಹತ್ರ ಕಡಿಮೆ ಇರಬಹುದು, ಫಾರ್ ಎಕ್ಸಾಂಪಲ್ 100 ಇರಬಹುದು, 200 ಇರಬಹುದು ಅಥವಾ 500 ಇರಬಹುದು ಶೇರುಗಳು. ಆದ್ರೆ ಬಿಗ್ ಇನ್ವೆಸ್ಟರ್ಸ್ ಲಕ್ಷಾಂತರ ಕೋಟ್ಯಾಂತರ ಷೇರುಗಳನ್ನ ಇಟ್ಕೊಂಡಿರ್ತಾರೆ. ಅವ್ರಿಗೆ ಫಾರ್ ಎಕ್ಸಾಂಪಲ್ 1,00,000 ಶೇರ್ ಇದೆ ಅಂತಂದ್ರೆ 8.5 ಲಕ್ಷ ಡಿವಿಡೆಂಡ್. ಇನ್ ಕೇಸ್ ಯಾರಾದ್ರೂ ರಿಟೇಲ್ ಇನ್ವೆಸ್ಟರ್ಸ್ 1,000 ಶೇರ್ಗಳನ್ನ ಇಟ್ಕೊಂಡಿದ್ರು ಕೂಡ ₹8,500 ಡಿವಿಡೆಂಡ್ ಸಿಗುತ್ತೆ. ಹಾಗಾಗಿ ನಂಬರ್ಸ್ ದೊಡ್ಡದಾಗಿದ್ದಾಗ ಡಿವಿಡೆಂಡ್ ಕೂಡ ದೊಡ್ಡದಾಗಿ ಇರುತ್ತೆ. ಬಟ್ ಕಡಿಮೆ ನಂಬರ್ ಆಫ್ ಶೇರ್ಸ್ ಇದ್ದಾಗ ನಮಗೆ ಚಿಲ್ಲರೆ ಅಮೌಂಟ್ ಅನ್ಸ್ಬೋದು. ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಕ್ರೋರ್ಸ್ ಅಲ್ಲಿ ಶೇರ್ ಗಳನ್ನ ಇಟ್ಟಿರ್ತಾರೆ. ಅಂತವ್ರಿಗೆ ಯೂಜ್ ಅಮೌಂಟ್ ಅಂತಾನೆ ಹೇಳ್ಬೋದು ಡಿವಿಡೆಂಡ್ಸ್. ಓಕೆ, ದೊಡ್ಡದಾಗಿ ಇನ್ವೆಸ್ಟ್ ಮಾಡಿರೋರು ದೊಡ್ಡದಾಗಿ ಸಿಗುತ್ತೆ, ಸಣ್ಣದಾಗಿ ಇನ್ವೆಸ್ಟ್ ಮಾಡಿರೋರಿಗೆ ಸಣ್ಣದಾಗಿ ಸಿಗುತ್ತೆ. ನಾವು ಒಂದಲ್ಲ ಒಂದಿನ ದೊಡ್ಡದಾಗಿ ಬೆಳಿತೀವಿ ಅನ್ನೋಂತ ಕಾನ್ಫಿಡೆನ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ನಾಳೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಬಂದಿದೆ. ಹಾಗಾಗಿ ನಂತರ ಸ್ವಿಗ್ಗಿಗೆ ಸಂಬಂಧಪಟ್ಟಂತ ಒಂದು ಒಳ್ಳೆ ನ್ಯೂಸ್ ಬಂದಿದೆ. ಆಕ್ಸಿಸ್ ಸೆಕ್ಯೂರಿಟೀಸ್ ಅವರು ಬೈ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. 20% ಅಪ್ಸೈಡ್ ಟಾರ್ಗೆಟ್ ಅನ್ನ ಇವರು ಕೊಟ್ಟಿದ್ದಾರೆ ಸ್ವಿಗ್ಗಿಗೆ. ಹಾಗಾಗಿ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. 20% ಕೊಟ್ಟಿದ್ದಾರೆ, ಇವತ್ತೇ 11.5% ಅಪ್ ಆಗ್ಬಿಟ್ಟಿದೆ ಸ್ಟಾಕ್. ಜೊತೆಗೆ ಇವರು ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಝೊಮ್ಯಾಟೋಗೂ ಕೂಡ ಕಂಪೇರ್ ಮಾಡಿದ್ದಾರೆ. ಬಟ್ ಝೊಮ್ಯಾಟೋ ಹೋಲಿಸಿದ್ರೆ ಆಸ್ ಆಫ್ ನೌ ಸ್ವಿಗ್ಗಿ ಸ್ವಲ್ಪ ಹಿಂದೆ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಕಮ್ ಬ್ಯಾಕ್ ಅನ್ನ ಮಾಡಬಹುದು ಬಿಸ್ನೆಸ್ ವೈ. ಇಂಟ್ರೆಸ್ಟ್ ಇರಬೇಕಿದ್ರೆ ಈ ಆರ್ಟಿಕಲ್ ಅನ್ನ ಒಂದ್ಸಲ ಓದ್ಕೊಳ್ಳಿ. ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಎಸ್ಪೆಷಲಿ ನೀವೇನಾದ್ರೂ ಸ್ವಿಗ್ಗಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಈ ಆರ್ಟಿಕಲ್ ಅನ್ನ ಓದಿ. ಒಂದಷ್ಟು ಇನ್ಪುಟ್ಸ್ ನಿಮ್ಗೆ ಕಂಪನಿಯ ಬಗ್ಗೆ ಸಿಗುತ್ತೆ. ಕಂಪನಿ ಅಂದ್ರೆ
ಆಕ್ಸಿಸ್ ಸೆಕ್ಯೂರಿಟೀಸ್ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಅವರು ಇಲ್ಲಿ ಕವರ್ ಮಾಡಿದ್ದಾರೆ. ಜೊತೆಗೆ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿವರೆಗೂ ಅಂದ್ರೆ ಲಿಸ್ಟ್ ಆದಾಗಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ನಿಯರ್ಲಿ 40% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. 1.3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಆಸ್ ಆಫ್ ನೌ ಇದು ಕೂಡ ಲಾಸ್ ಮೇಕಿಂಗ್ ಕಂಪನಿ. ಇವನ್ ಝೊಮ್ಯಾಟೊ ಕೂಡ ಲಿಸ್ಟ್ ಆದಂತಹ ಸಂದರ್ಭದಲ್ಲಿ ಲಾಸ್ ಅಲ್ಲಿ ಇದ್ದಂತಹ ಕಂಪನಿ. ಆ ನಂತರ ಕೆಲವೊಂದು ಅಕ್ವಿಸಿಷನ್ಸ್ ಮಾಡ್ತು, ಅದು ಗೇಮ್ ಚೇಂಜರ್ ಆಯ್ತು ಅಂತಾನೆ ಹೇಳ್ಬೋದು ಝೊಮ್ಯಾಟೊಗೆ. ಕಂಪನಿ ಅಂದ್ರೆ ಇದು ಕೂಡ ಅದೇ ನಿಟ್ಟಿನಲ್ಲಿ ಏನಾದ್ರೂ ಕಾರ್ಯಗತವಾದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಚಾನ್ಸಸ್ ಇರುತ್ತೆ. ಬಟ್ ಆಸ್ ಆಫ್ ನೌ ಲಾಸ್ ಮೇಕಿಂಗ್ ಕಂಪನಿ, ಆ ವಿಚಾರ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಝೊಮ್ಯಾಟೊ ಕೂಡ ಲಿಸ್ಟ್ ಆದ್ಮೇಲೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. ಇದೇ ರೀತಿ ನಾವು ಇನ್ ಕೇಸ್ ಝೊಮ್ಯಾಟೊದ ಲಿಸ್ಟ್ ಅನ್ನ ನೋಡಿದ್ರೆ, ಚಾರ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು. ಲಿಸ್ಟ್ ಆದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, 22-23%. ಆ ನಂತರ ಕರೆಕ್ಷನ್ ಶುರು ಆಯ್ತು. ಒನ್ಸ್ ಬಿಸ್ನೆಸ್ ಯಾವಾಗ ಇಂಪ್ರೂವ್ ಆಗಕ್ಕೆ ಶುರು ಆಯ್ತು, ಆ ನಂತರ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು. ಹಾಗಾಗಿ ಬಿಸ್ನೆಸ್ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ, ಅಲ್ಲಿ ಪಾಸಿಟಿವ್ಸ್ ಇತ್ತ, ಒಳ್ಳೆ ರಿಕವರಿ ಕಂಡು ಬಂತ, ಇಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ ಕೇಸ್ ಇಮಿಡಿಯೇಟ್ಲಿ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ ಅಂದ್ರೂ ಸ್ಟಾಕ್ ಪ್ರೈಸ್ ಅಲ್ಲಿ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು. ನಾನು ಅವಾಗಲೇ ಹೇಳಿದಾಗೆ ಆಸ್ ಆಫ್ ನೌ ಒಂದು ಲಾಸ್ ಮೇಕಿಂಗ್ ಕಂಪನಿ ಗಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.